ನಮಸ್ಕಾರ. ಕನ್ನಡ ಕಲಾವೇದಿಕೆ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ಯಾದಗಿರಿ ಜಿಲ್ಲೆ ಮೈಲಾಪುರ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ವಿಜೃಂಭಣೆಯಿಂದ ಜರುಗುವ ಜಾತ್ರೆ ಶ್ರೀ ಮೈಲಾರಲಿಂಗೇಶ್ವರ ಜಾತ್ರೆ. ಇದು ವರ್ಷದಲ್ಲಿ 2 ಸಾರಿ ಆಗುತ್ತೆ. ಈಗೊಂದು ಸಾರಿ, ನಂತರ ಜನವರಿ 14 ಸಾರಿ ಆಗುತ್ತೆ. ಅದು ಬಹು ವಿಜೃಂಭಣೆಯಿಂದ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಆ ಜಾತ್ರೆ ಬಹಳ ದೊಡ್ಡದಾಗುತ್ತೆ. ಜನಸಂದಣಿಯನ್ನು ಸಂಭಾಳಿಸಲಿಕ್ಕೆ ಆಗಲ್ಲ. ಆದ ಕಾರಣ ಕೈಕುಸ್ತಿಯನ್ನು ಈ ಜಾತ್ರೆಗೆ ಅಳವಡಿಸಿಕೊಂಡಿರ್ತಾರೆ. ಈ ಒಂದು ಕೈಕುಸ್ತಿ ಎಂಬುದು ಹಳ್ಳಿ ಕ್ರೀಡೆ ಆಗಿದೆ. ಈ ಹಳ್ಳಿ ಕ್ರೀಡೆ ನೋಡ್ಬೋದು ತಾವೆಲ್ಲ. ಇಲ್ಲಿ ರೈತರ ಮಕ್ಕಳು ಆಡ್ತಾ ಇದ್ದಾರೆ. ಆದರೆ ರೈತರಿಗೆ ಯಾವುದೇ ತರಹದ ಕ್ರೀಡಾಂಗಣಗಳಿಲ್ಲ, ನಂತರ ಯಾವುದೇ ತರಹ ಸ್ಟೇಡಿಯಂಗಳಿಲ್ಲ. ಇವರು ಕೆಲಸ ಮಾಡಿ ಬಂದು, ಇವರೆಲ್ಲ ಹೊಲಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದ ನಂತರ ಯಾವುದೋ ಒಂದು ಮನೋರಂಜನೆಗೆ ಒಂದು ಆಟ ಆಡ್ಬೇಕಂತಂದ್ರೆ ಇವರಿಗೆ ಯಾವುದೇ ತರಹದ ಗೌರ್ಮೆಂಟ್ ಹಾಗೂ ಇತರೆ ಯಾವುದೇ ಮೂಲಗಳಿಂದ ಯಾವುದೇ ಸೌಕರ್ಯಗಳಿಲ್ಲ. ಆದರೆ ಈ ಒಂದು ಕೈಕುಸ್ತಿಯನ್ನು ಸರ್ಕಾರ ಗಮನಕ್ಕೆ ತರಬೇಕಂತೇಳಿ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ಒಂದು 2 ಸಾರಿ ಬಂದು ಈ ಒಂದು ಕ್ರೀಡಾ ನಿಗಮಕ್ಕೆ ಭೇಟಿಯಾಗಿದ್ದೇನೆ. ಆದರೆ ಇನ್ನೂ ಏನು ಯಾವುದೇ ರೀತಿಯ ವಿಚಾರಗಳು ಕೈಗೊಂಡಿಲ್ಲ. ಆದರೆ ಈ ಮುಂದೆ ಕೂಡ ಈ ಒಂದು ಆಟವನ್ನು ಸರ್ಕಾರ ಗಮನಿಸಬೇಕು. ಇದೊಂದು ಹಳ್ಳಿ ಕ್ರೀಡೆ ಅಂತ ಪರಿಗಣಿಸಿ ಇದನ್ನು ಸರ್ಕಾರಕ್ಕೆ ಸೇರಿಸಬೇಕಂತೇಳಿ ಒತ್ತಾಯ ಮಾಡುತ್ತಾ ಈ ಒಂದು ಜಾತ್ರೆ ನಿರ್ಮಾಣ ಮಾಡಿ ನಂತರ ಈ ಒಂದು ಆಟ ರಚಿಸಿದಂಥ ಹಿರಿಯರು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರ ಜೊತೆಯಲ್ಲಿ ಮಾತಾಡೋಣ. ಅಣ್ಣವರೇ ನಮಸ್ಕಾರ. ತಮ್ಮ ಹೆಸರು ಹೇಳಿ, ನಂತರ ಈ ಒಂದು ತಮ್ಮ ಊರಿನ ಯಾವ ದೇವರ ಜಾತ್ರೆ ಇದು, ಯಾವ ರೀತಿ ಮಾಡ್ತಾ ಇದ್ದೀರಿ, ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ ಅನ್ನೋದು ಹೇಳ್ಬೇಕು. ನಮಸ್ಕಾರ. ನನ್ನ ಹೆಸರು ಮಲ್ಲಯ್ಯ ಎನ್ ಕಡಿಪೋಂಟಿಗಿ, ಗ್ರಾಮ ಪಂಚಾಯತ್ ಸದಸ್ಯರಂತ. ಯಾಕಂದರೆ ನಮ್ಮ ಮೈಲಾಪುರದಲ್ಲಿ ಮೈಲಾರಲಿಂಗೇಶ್ವರ ಜಾತ್ರೆ 2 ನಡೆಯುತ್ತೆ. ಅದು ಒಂದು ಜಾತ್ರೆಯಲ್ಲಿ ಮಾತ್ರ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ಜನವರಿಯಲ್ಲಿ ಅದು ತುಂಬ ದೊಡ್ಡ ಜಾತ್ರೆ ಆಗುತ್ತೆ. 5 ಲಕ್ಷ 6 ಲಕ್ಷ ಜನ ಬರುತ್ತೆ. ಅದರಲ್ಲಿ ಏನು ಮಾಡಲಿಕ್ಕೆ ಆಗಲ್ಲ. ಇದು ಒಂದು ನಮ್ಮ ಸಂಪ್ರದಾಯ ಪ್ರಕಾರ ನಮ್ಮದೆಲ್ಲ ವಿಜೃಂಭಣೆಯಿಂದ ನಡೆಯತಕ್ಕಂಥ ದೀಪಾವಳಿ ಅಂದರೆ ಇದು ನಮಗೆ ವಿಶೇಷ. ಮೈಲಾಪುರದವರಿಗೆ ಅದು ಸುತ್ತಮುತ್ತ 2-3 ಹಳ್ಳಿಗಳಿಗೆ ಅಂದರೆ ದೀಪಾವಳಿಗೆ ಮುಂಚೆ ನಡೆಯುವ ಒಂದು ಈ ಜಾತ್ರೆ ತಮಗೊಂದು ದೀಪಾವಳಿ ರೀತಿಯೇ ಆಚರಣೆ ಮಾಡ್ತೀವಿ. ದೀಪಾವಳಿ ರೀತಿಯೇ ಆಚರಣೆ ಮಾಡ್ತೀವಿ ನಾವು. ಇದು ಸುಮಾರು ಕಾಲದಿಂದ ಬರ್ತಾ ಇದೆ. ಸುಮಾರು ಕಾಲಗಳಿಂದ ನಡೀತಾ ಇದೆ. ಹಾಂ. ಈಗ ಈ ಒಂದು ಕೈಕುಸ್ತಿ ಆಟ ಇದು ಎಷ್ಟು ವರ್ಷಗಳಿಂದ ತಮ್ಮ ಈ ಭಾಗದಲ್ಲಿದೆ? ನಾವು ಹುಟ್ಟಿದಕ್ಕಿಂತ ಮೊದಲಿನಿಂದ ನಮ್ಮ ಭಾಗದಲ್ಲಿ ಇದೆ. ನಿಮ್ಮ ತಲೆಕ್ಕಿಂತ ಮುಂಚೆ ಇದೆ. ಇದೆ. 200-300 ವರ್ಷಗಳಾಗಿರುತ್ತಾ? ಇದೆ. ಇದರ ಬಗ್ಗೆ ತಾವು ಸರ್ಕಾರಕ್ಕೆ ಏನು ಹೇಳಲು ಇಚ್ಛೆ ಬಯಸ್ತೀರಿ? ನಾವು ಸರ್ಕಾರದಿಂದ ಏನಾದರೂ ಅನುಕೂಲ ಮಾಡಿಕೊಳ್ಳಿ ನಮ್ಮ ಕ್ರೀಡಾಪಟುಗಳಿಗೆ, ಹಳ್ಳಿ ಕ್ರೀಡೆಗಳಿಗೆ. ಇಲ್ಲೆಲ್ಲ ರೈತರ ಮಕ್ಕಳೇ ಆದಷ್ಟು ಬಹಳ ಜನ ಬರ್ತಾರೆ. ಅವರಿಗೆ ಏನಾದರೂ ಇಂಜುರೀಸ್ ಆದರೆ ಅವ್ರಿಗೆ ಏನಾದರೂ ಹಾಸ್ಪಿಟ್ಲದಾಗಲಿ ಏನೇ ಆಗಲಿ ಅವ್ರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡುವಾಗ ಮಾಡಲಿ ಅಂತ ನಾವು ಸರ್ಕಾರ ಗಮನಕ್ಕೆ ತರಬೇಕು. ಈಗ ಅಣ್ಣವ್ರು ಹೇಳ್ತಾ ಇದ್ದಾರೆ, ದಯಮಾಡಿ ಈ ಒಂದು ಹಳ್ಳಿ ಕ್ರೀಡೆ ಇದೆ, ಇದಕ್ಕೆ ಯಾವುದೇ ತರಹದ ಇಂಜುರಿ ಆದರೂ ನಂತರ ಇದೆ ಯಾವುದೇ ತರಹದ ಪರಿಕರಗಳು ಕೊಡಿಸೋದಿಲ್ಲ. ಇವರೇ ಸ್ವಂತ ಖರ್ಚಿನಿಂದ ಕಡಗ ಉಂಗುರ ಈ ರೀತಿ ಎಲ್ಲ ತಂದು ಈ ಉಸ್ಕು ಕಣಗಳೆಲ್ಲ ನಿರ್ಮಾಣ ಮಾಡ್ತಾರೆ. ಅದಕ್ಕಾಗಿ ದಯಮಾಡಿ ಸರ್ಕಾರ ಈ ಕಡೆ ಗಮನ ಕೊಡಬೇಕು. ಈ ಆಟವನ್ನು ಕೂಡ ಸರ್ಕಾರ ಪರಿಗಣಿಸಿ ಸರ್ಕಾರ ಅಕ್ಸೆಪ್ಟ್ ಮಾಡ್ಬೇಕು ಅನ್ನೋದು ಅವ್ರ ಒತ್ತಾಯ. ಈ ಒಂದು ಜಾತ್ರೆ ಸುಮಾರು ಅಂದ್ರೆ ಈ ಮುಂದೆ ಬರುವಂತ ಜಾತ್ರೆ ಲಕ್ಷಾನುಗಟ್ಟಲೆ ಜನಗಳು ಸೇರ್ಕೊಂತಾರೆ. ಆ ಜಾತ್ರೆಗೆ ಏನು ಮಾಡ್ಲಿಕ್ಕೆ ಆಗಲ್ಲ. ಅದು ಸುಮಾರು ಅಂತಂದ್ರೆ ಒಂದು 5-6 ಲಕ್ಷ ಜನ ಬರ್ತಾರೆ. ಇತರ ರಾಜ್ಯಗಳಿಂದ ಕೂಡ ಬರ್ತಾರೆ, ಅಂತರ್ ರಾಜ್ಯಗಳಿಂದ. ಅದಕ್ಕಾಗಿ ಆ ಜಾತ್ರೆಗೆ ಆಡಿಸ್ಲಿಕ್ಕೆ ಆಗಲ್ಲ. ಈ ಜಾತ್ರೆಗೆ ಹಮ್ಮಿಕೊಂಡಿದ್ದಾರೆ. ಇವರ ಒಂದು ಮನವಿಯನ್ನು ಮನ್ನಣೆ ಮಾಡುತ್ತೆ ಈ ಸರ್ಕಾರ ಅಂತೇಳಿ ನಾವು ಹೇಳ್ತಾ ನಮ್ಮ ಚಾನೆಲ್ನಿಂದ ಒತ್ತಾಯಿಸ್ತೀವಿ. ಆದಷ್ಟು ಬೇಗ ಈ ಕ್ರೀಡೆಯನ್ನು ಸರ್ಕಾರ ಅಕ್ಸೆಪ್ಟ್ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ಧನ್ಯವಾದಗಳು. ನಮಸ್ಕಾರ.